ನಮ್ಮ ಸಂದೀಪ್ ಈಗ ಡ್ರೈವರ್ ಮುಖಾಂತರ ಆಗಿ ಬರಕತ್ತ. ಈಗ ಕೊಪ್ಪಳ ಜಾತ್ರೆ ಬರಕತ್ತೆ. ಕೊಪ್ಪಳ ಜಾತ್ರೆ ಬಂದ್ಕೊಳ್ಳೋಣ ನಮಗೆ ಏನೋ ಒಂದು ವೈಬ್. ಅಣ್ಣ ಅಣ್ಣ ಬಾ ಇಲ್ಲಿ ಮುಂದಕ್ಕೆ ಶಬ್ದ ಡ್ರೋನ್ ಅದಕ್ಕೋಸ್ಕರ ನನ್ನ ಹಿಂದೆ ಕಳಿಸಿ ಮುಂದೆ ಗಿಡಕತ್ತಾನ. ಫಸ್ಟ್ ಹೋಗಿ ದರ್ಶನ ಮಾಡಿ ಪ್ರಸಾದವನ್ನು ಉಣ್ಬೇಕು. ಇವನು ಆದ್ರೆ ಇವತ್ತು ನಾನ್ ವೆಜ್ ತಿಂದು ಬಂದಾನೆ. ಇಂತ ಹೇಳ್ಬೇಕಂತ ಅರ್ಥ ಎಲ್ಲೇ ಸಂದೀಪ್ ಡ್ರೋನ್ ಡ್ರೋನ್ ಪ್ರತಾಪ್ ಇಲ್ಲ ಅನ್ಸಿಗೆ ಇದು ಬಾಲಿ ಹುಡುಗಿ ಕಡೆ ಆಮೇಲೆ ಮಾಡಕತ್ತಿ ಮೆಸೇಜ್. ದೇವ್ರಿಗೆ ಬಂದೋಗು ನೀ ಯಾಕೆ ಹಿಂಗ್ ಮಾಡ್ತೀರ? ಎಲ್ಲೋದ್ರು ಇದು ಮುಗಿಲಾರದ ಕತೆ ಅನ್ನೋದೊಂದಿದೆ. ಕಾಯಿ ಕೊಡ್ತಾರ, ಕಾಯಿ ಕೊಟ್ಟಾಗ ಇಲ್ಲ ಹೊಡಿತಾರ. ಬೇಸಿಗೆ ನಾವು ತಿನ್ನೋಕೆ ಹೋಗೋಣ. ಸಂದೀಪ್ ಚಾಟಿಂಗ್ ಒಂದು ಬಿಸಿ ಲಕ್ಷ ಅನ್ನ ಸಾಂಬಾರ್ ಇದು ಸಾಂಬಾರ್ ಅಂತ ಇದ್ವಿ. ಫ್ಯಾನ್ ಬೇಸ್ ಅಂತ ಇದ್ರಿ. ಇದಕ್ಕೆ ಏನಂತಾರಲ್ಲ ಯಾವ ಸ್ವೀಟ್ ಇದು ಎದ್ರ ಪಾಯಸ ಅದು ನೋಡ ಈಗ ನೋಡಕತ್ತ 5ನೇ ತಾರೀಕಿಗೆ ಹೇಳ್ಯಾರ ಗೈಸ್ ಇದೇ ತೇರು. ಅದನ್ನೆಲ್ಲ ಸೆಟಪ್ ಯಾವ ತರ ಮಾಡ್ತಾನೆ. ನಾನು ಇನ್ನೂರ್ಗು ನೋಡಿಲ್ಲ ಡ್ರೋನ್ ಆಡ್ಸೋದು. ಡ್ರೋನ್ ಏನ್ ಪಾರ್ಟ್ನರ್ ಮಾಡ್ತಾನೆ ಏನಂತ ನಂಗೆ ಲಿಟರಲಿ ಗೊತ್ತಿಲ್ಲ. ಪ್ರೋ ಮ್ಯಾಕ್ಸ್ ಅಂದಿಲ್ಲ ಅಂತ ಹೇಳ ಈ ವಿಡಿಯೋ ತರುತ್ತೆ. ಸಿಕ್ಕಾಬಿದ್ದ ನೋಡ್ದೆ ಎಷ್ಟು ಲೆಸನ್ ಇತ್ತು ಒಳಗ ಆರಿತ್ಲೇಪ್ಪ ಬ್ರೈಟ್ನೆಸ್ ಇಡಿ ನೀ ನೋಡಪ್ಪ. ಇವಾಗ ಡ್ರೋನ್ ಎಸ್ ಕೈ ಕೊಡಕ್ ಹೋಗ್ತೀನಿ. ಏನೇ ಆದ್ರೂ ಕೂಡ ಎಲ್ಲ ಮೊದ್ಲೇ ಕಲ್ತಿದ್ದ ಇವನು. ಬಟ್ ಇವಾಗ ಡ್ರೋನ್ ಆಡ್ಸಕ ಫೈನಲಿ ಕಿರಣ್ ಡ್ರೋನ್ ಆಡ್ಸಕತ್ತಾನ. ನಿಧಿ ಇದಾನ ಹೋಗ್ಬರ್ದ ನಿಧಿ ಹೋಗ ಅಂತ ಈಗ ನಮ್ಮ ಸಂದೀಪ್ ಈಗ ಡ್ರೈವರ್ ಮುಖಾಂತರ ಆಗಿ ಬರಕತ್ತಾನ. ಗುರು ಎಲ್ಲರೂ ನಮಸ್ಕಾರ ರೀ. ವೆಲ್ಕಮ್ ಟು ಮೈ ನ್ಯೂ ಫಾಕಿಂಗ್ ಲಾಗಿ ಸ್ವಾಗತ ರೀ, ಸುಸ್ವಾಗತ. ಈಗ ನಾವು ಹೊಂಟಿರೋದು ಎಲ್ಲಿ ಅಂತಂದ್ರೆ ಈಗ ಚಾರ್ಜ್ ಒಂದಿಲ್ಲ ಗೈಸ್. ಚಾರ್ಜಿಂಗ್ ಹಾಕೊಂಡೆ ಮಾತಾಡಕತ್ತೀನಿ. ಕೊಪ್ಪಳಕ್ಕೆ ಹೊಂಟಿವಿ ಬಿಕಾಸ್ ಆಫ್ ಈಗ ಕೊಪ್ಪಳ ಜಾತ್ರೆ ಬರಕತ್ತೆ. ಕೊಪ್ಪಳ ಜಾತ್ರೆ ಬಂದ್ಕೊಳ್ಳೋಣ ನಮಗೆ ಏನೋ ಒಂದು ವೈಬು. ಅದಕ್ಕಿಂತ ಮುಂಚೆ ಒಂದು ವಿಡಿಯೋ ಬಿಡ್ಬೇಕು. ಈ ತಾರೀಕಿಗೆ ಇದೇ ಐತಂದ್ರೆ ಅಣ್ಣ ಬಾ ಇಲ್ಲಿ ಮುಂದಕ್ಕೆ. ಅದಕ್ಕೆ ಈಗ ಹೋಗಿ ಬಿಫೋರ್ ಆಫ್ಟರ್ ಅನ್ನೋದು ವಿಡಿಯೋಸ್ ಮಾಡ್ಬೇಕು. ಅದಕ್ಕೆ ಹೋಗಿ ವಿಡಿಯೋ ಮಾಡಾಕತ್ತೀವಿ. ಹೋಗಿ ಮಾಡುವ ಗೈಸ್. ಡ್ರೋನ್ 1.2 ಲಕ್ಷದ ಡ್ರೋನ್ ಅದಕ್ಕೋಸ್ಕರ ನನ್ನ ಹಿಂದೆ ಕಳಿಸಿ ಮುಂದೆ ಗಿಡಕತ್ತಾನ. ಅಲ್ಲ ಅದಕ್ಕೋಸ್ಕರ ನನ್ನ ಮನುಷ್ಯನ ತೂಕ ಮಾಡಾಕತ್ತಾನ ಸಂದೀಪ್. ಏನ್ ಮತ್ತೆ ಈಗ ನೀ ರೊಕ್ಕ ಅಲ್ಲ ಒಂದ್ ಸೀಟ್ ನಾನು ಮುಂದೆ ಕುಂದ್ರೆ ಡ್ರೋನ್ ಇಡ್ಬೇಕಲ್ಲ ಅಂತ ಏನ್ ಗೈಸ್. ಫೈನಲಿ ನಾವು ಈಗ ಕೊಪ್ಪಳಕ್ಕೆ ರೀಚ್ ಆದ್ವಿ. ಈಗ ಅವಾಗ ಅವಾಗ ರೆಡಿ ಆಗಾಕತ್ತೈತಿ ಗೈಸ್. ಇನ್ನೇನ್ ರೆಡಿ ಆಗುತ್ತೆ. ಸೀದಾ 5ನೇ ತಾರೀಕಿಗೆ ಜಾತ್ರೆ ಮಹೋತ್ಸವ ನಡೆಯಾಕತೈತಿ. ಅದ್ರ ಥ್ರೂ ಈಗ ಡ್ರೋನ್ ಶಾಟ್ ಏನೋ ತಕೊಂಡು ಫಸ್ಟ್ ಹೋಗಿ ದರ್ಶನ ಮಾಡಿ ಪ್ರಸಾದವನ್ನು ಉಣ್ಬೇಕು. ಇವನು ಆದ್ರೆ ಇವತ್ತು ನಾನ್ ವೆಜ್ ತಿಂದು ಬಂದಾನೆ. ಇಂತ ಹೇಳ್ಬೇಕಂತ ಅರ್ಥ ಹೇಳ್ಕೊಂತ ಈಗ ಹೋಗುವ. ಈಗ ಸಂದೀಪ್ ಎಲ್ಲೇ ಸಂದೀಪ್ ಡ್ರೋನ್ ಪ್ರತಾಪ್ ಇಲ್ಲ ಅನ್ಸಿಗೆ ಸಂದೀಪ್ ಏನು ಇವತ್ತು ಲಾಗ್ ಮಾಡಾಕತ್ತಾನಂತೆ. ಅವ್ನು ಇವತ್ತು ಕಿಮ್ಮತ್ತಿಂದ ಇವತ್ತು ಇಲ್ಲೇ ಬಿಟ್ಟೋಗ್ಯಾನ. ನೋಡ್ಲೆ ಡ್ರೋನ್ ಪ್ರತಾಪ್ ಅನ್ನಕತ್ತಾನ. ಹಂಗಸದ್ ಬರೀ ಹಗ್ಗಸದ್ ಹಳ್ಳಿದ ಮಗ. ಸೇಫ್ಟಿ ಸಂದೀಪ್ ಒಂದು ಡ್ರೋನ್ ಎಷ್ಟು ಸೇಫ್ಟಿ ನೋಡ್ರಿ. ಈಗ ಬದ್ದಿ ಫಸ್ಟ್ ದರ್ಶನ್ ತೊಗೊಳಮ್ಮ. ಅವಾಗ ಅಜ್ಜಾರ್ ಕಂಡ್ರೆ ಹೋಗಿ ಅಜ್ಜಾರ್ ಕೂಡ ತೊಗೊಳಮ್ಮ. ಅಷ್ಟು ಇಲ್ಲೇ ಮೇನ್ ಇದೆ ಅಂತ ಸಿದ್ದೇಶ್ವರ ಇದೆ. ಈಗ ಸೀರಿಯಲ್ ಇದೆ ಈಗ ಒಂಟೆ ಸಂದೀಪ್ ವಿಡಿಯೋ ಮಾಡಬೇಡ ಅಂದ್ರೆ ಮನೆಯಾಗ. ಈಗ ಆಲ್ಮೋಸ್ಟ್ ಅಲ್ಲಿ ಈಗ ದರ್ಶನ ಆತ್ರಿ. ಈಗ ಅಜ್ಜರದು ಇಲ್ಲಿ ಈಗ ಅಜ್ಜರ ನೋಡೋಣ. ಇದೆ ಬಾ ಇಲ್ಲಿ ಹುಡುಗಿ ಕಡೆ ಆಮೇಲೆ ಮಾಡಾಕತ್ತಿ ಮೆಸೇಜ್. ದೇವ್ರಿಗೆ ಬಂದೋಗು ನೀ ಯಾಕೆ ಹಿಂಗೆ ಮಾಡ್ತೀರ? ಹಚ್ಚಲ ಬೇಡ ಹಚ್ಚಲ. ಅವನೆಲ್ಲದ ಎಲ್ಲೋದ್ರು ಇದು ಮುಗಿಲಾರದ ಕತೆ ಅನ್ನೋದೊಂದಿದೆ. ಪ್ರತಿ ಸಲ ಬಂದಾಗ ಫೋಟೋ ತೆಗಿ. ಈಗ ಇದೊಂದು S22 ಅಲ್ಲ ಇದೆ ಅದು ತೊಗೊಂಡನ. ಅದಕ್ಕೆ ಈಗ 24 ಸಾರಿ ಆಯ್ತು ಮಿಸ್ಟೇಕ್ ತೆಗಿಯಾಕತ್ತಾನ. ಈಗ ಎಷ್ಟು ಕೊಟ್ಟಿದೆ ಸಂದೀಪನಿ? ಫ್ಯಾಟ್ ಏನ್ ಬ್ರೋ ಅದು ಸೈಕ ಫಿಟ್ನೆಸ್ ಸಾರಿ ಇದೇನೈತಲ್ಲ ಈ ಪ್ಲೇಸ್ ನೀವು ನೋಡಕತ್ತಿರಲ್ಲ. ಇದು ಕಾಯಿ ಹೊಡೆಯುವ ಸ್ಥಳ. ಇಲ್ಲಿ ನಿಂದಿರ್ತಾರ ಸಂದೀಪ್ ತೋರಿಸ್ತೀನಿ ಜನರಿಗೆ. ಇಲ್ಲಿ ಕಾಯಿ ಹಿಂಗ್ ಕೊಡ್ತಾರ. ನಿಧಿ ಕಾಯಿ ಕೊಡ್ ನಿಂದ ಕಾಯಿ ಕೊಡ್ತಾರ. ಕಾಯಿ ಕೊಟ್ಟಾಗ ಇಲ್ಲಿ ಹೊಡಿತಾರ. ಹಿಂಗೆ ಹೊಟ್ಟು ಹಿಂಗೆ ಅವಾಗ ಕರ್ನ ಆಗ್ಬೋದು. ಈಗ ಏನು ನಾ ತೋರ್ಸಕತ್ತೀನಲ್ಲ ಈಗ ಅನ್ನದಾಸೋಹ ಕೊಂಟೇವ್ರಿ. ಇಲ್ಲಿ ಇದೆ ಅನ್ನದಾಸೋಹ. ಈಗ ನಿಧಿನೂ ಫಸ್ಟ್ ಟೈಮ್ ಇಲ್ಲಿ ಫಸ್ಟ್ ಟೈಮ್ ಚಿಂದಿ ಏನ್ಲೇ ಮಗ ಅವಾಗ ನೀ ಬಂದಾಗ ಇನ್ನ ಆಗಿದ್ದಿಲ್ಲ. ಇದು ಗೊತ್ತಾಗಿದ್ದಿಲ್ಲ. ನೀವು ಚಿಂದಿದ ಜಾತ್ರೆಗೆ ಬಂದಿಲ್ಲ. ಈಗ ನಾವು ತಿನ್ನಕ್ ಹೋಗೋಣ. ಸಂದೀಪ್ ಚಾಟಿಂಗ್ ಒಂದು ಬಿಸಿ ಲಕ್ಷ. ಈಗ ನಾವು ಪ್ರಸಾದ ತಿನ್ನಕ್ಕೆ ಬಂದಿವಿ. ಇಷ್ಟ ಒಂದು ಅನ್ನ ತಿಂತಾರೆ. ಇಲ್ಲಿ ಈಗೇನು ಸ್ಪೆಷಲ್ ಆಯ್ತಾ ಅನ್ನ ಸಾಂಬಾರ್ ಇದು ಸಾಂಬಾರು ಅಂತ ಇದ್ವಿ. ಫ್ಯಾನ್ ಬೇಸ್ ಅಂತ ಐತಿ. ಕಡ್ಲಿ ಪುಡಿ ಐತಿ. ಇದೇನಂತಾರೆ ಹೇಳ ಸರ್ ಇದಕ್ಕೆ ಏನಂತಾರಲ್ಲ ಯಾವ ಸ್ವೀಟ್ ಇದು ಎದ್ರ ಪಾಯಸ ಅದು ಮಗ ನೋಡ ಈಗ ನೋಡಕತ್ತ ಅಕ್ಕಿ ಪಾಯಸ
ಬಾ ಇಲ್ಲಿ ಆ ಥರ ಬಾ ಇಲ್ಲಿ ಎಸಿ ಉಣ್ಣೋಣ. ಯಾಕಂದ್ರೆ ಸಾಂಬಾರು ಇದು ಎರಡು ಮಿಕ್ಸ್ ಆಗ್ಬೇಕು. ಇದು ಯಾವ ಇದು ಅಂತಂದು ನೀವು ಕಮೆಂಟಾಗಿ ಆಗಿರಿ ಅಂತ ಹೇಳಿ ಸಂದೀಪ್ ಈಗ ತಿನ್ನೋದವನಿಗೆ ಹೇಳ್ಕೊಡ್ಬೇಕು. ಲೆಟ್ಸ್ ನನಗೆ ಅದಕ್ಕೆ ಎಸ್ ಫೈನಲಿ ನಮ್ಮದು ಏನು ಪ್ರಸಾದ ಆತ್ರು. ಪ್ರಸಾದ ಅಂತೂ ಟೇಸ್ಟ್ ಅಂತೂ ಅದು ಹೇಳೋ ಅವಶ್ಯಕತೆನೇ ಇಲ್ಲ, ಯಾಕಂದ್ರೆ ಎಲ್ಲ ಸೈಗಿರುತ್ತೆ. ಇನ್ನೊಂದು ಈಗ ಜಾತ್ರೆಗೇನು ಇಲ್ಲಿ ದೇವ್ರದ್ದು ಮಿಡಿಲ್ ಇದು ಈಶ್ವರ ಗುಡಿ ಗೈಸಿದೆ. ಇಲ್ಲೇ ನಡೆಯಾಗ ಈಶ್ವರ ಗುಡಿ ಇಲ್ಲಿ ಮಿಡಿಲ್ ತೆಪ್ಪ ನಡೆಸ್ತಾರೆ. ಅದನ್ನು ಅನಾಹುತ ಗ್ರ್ಯಾಂಡ್ ಇರುತ್ತೆ. ಅದನ್ನು ಆಲ್ಮೋಸ್ಟ್ ಅಲ್ಲಿ ಕವರ್ ಅಪ್ ಮಾಡೋದು ನೋಡ್ತೀವಿ. ಸಂದೀಪ್ ಹೆಂಗಿತ್ತು ಪ್ರಸಾದ? ಮಸ್ತ್. ಅಲ್ಲ ವಾಚ್ ನಿಂದೆ ಬಿಡಿರ. ನೀನು ಯಾರು ತೋರ್ಸಾರ ವಾಚ್? ಹೆಂಗಿತ್ತು ಪ್ರಸಾದ? ಮೊಬೈಲ್ ನಿಂದೆ ಬಿಡಿದ್ರು. ಅಲ್ಲ ಪ್ರಸಾದ ಹೆಂಗಿತ್ತು? ಪ್ರಸಾದ ಅಲ್ಟಿಮೇಟ್. ಏನು ಇಷ್ಟ ಆಯ್ತು ಅದ್ರ ಪ್ರಸಾದ? ಇದು ಸ್ವೀಟ್ ಹೆಂಗಿತ್ತು? ಪುಡಿ ಅದು ಯಾವ ಕಡ್ಲೆ ಪುಡಿ. ಕೊಪ್ಪಳದಾಗ ಅದು ಫೇಮಸ್. ಅದು ಮೇನ್ ಅದು ಎಲ್ಲ ಅದಿಲ್ಲ ಅಂದ್ರೆ ಇನ್ನೊಂದು ಏನಂದ್ರೆ ರೊಟ್ಟಿ ಒಂದಿಲ್ಲ. ರೊಟ್ಟಿ ಯಾಕಂದ್ರೆ ಮೇನ್ ಕಡ್ಲಿ ಪುಡಿ ಮೊಸರು ಹಾಕಿ ತಿಂದ್ಬಿಟ್ಟು ಅಂದ್ರೆ ಎಸಿ ಹೋಗುವ ಹುಡುಗರು ಬಂದ್ರು ಐಸ್. ಈಗ ನಾನು ಇದು ಗೊತ್ತಿದ್ದಿಲ್ಲ, ನನಗೂ ಹುಡ್ರು ಇಲ್ಲೇ ಊಟ ಮಾಡ್ತಾರೆ ಅನ್ನೋದು ಗೊತ್ತಿದ್ದಿಲ್ಲ. ಈಗ ಊಟಕ್ಕೆ ಬಿಟ್ರೆ ಅಂದ್ರೆ ಇದೆಲ್ಲ ಹುಡ್ರು ಇದಾರಲ್ಲ, ಇವರೆಲ್ಲ ಮಾಡ್ದಾಗ ಓದಾಕದ್ರಿ ಎಲ್ಲ ಹುಡ್ರು ಎಲ್ಲರಿಗೆ ಸೀದಾ ಬಂದಾರ. ಎಲ್ಲಿ ನಿಯರ್ ಬೈ ಎಷ್ಟು 1500+ ಹುಡುಗರು ಬಂದಾರ ಈಗ ಪ್ರಸಾದಕ್ಕೆ. ಅದಕ್ಕೆ ಸ್ವಲ್ಪ ಅದೇ ಟೈಮ್ನಾಗ ಒಳಗಡೆ ನಾವೇನು ಉಂತಿರ್ತೀವಲ್ಲ ಫಸ್ಟ್ ಹೊರಗೆ ಕಳಿಸ್ತಾರೆ. ಅಂದ್ರೆ ಊಟ ಮಾಡಿ ಜಲ್ದಿ ಹೋಗಂತಾರೆ. ಅದಕ್ಕೆ ಕುಂತವ್ರನ್ನ ಬಿತ್ತು ಶಾಟ್. ಎಸ್ ನಾವು ಬಂದಿರೋದು ಮೇನ್ ಆದಂತ ನೋಡಕತ್ತಿರಲ್ರಿ ತೇರಿಗೆ ಬಂದಿವ್ರಿ. ಇದೇ ತೇರು 5ನೇ ತಾರೀಕಿಗೆ ಹೇಳ್ಯದ ಗೈಸ್. ಇದೇ ತೇರು ಫುಲ್ ಅನಾಹುತ ಡೆಕೋರೇಟ್ ಆಗಿರುತ್ತೆ. ಅಂದ್ರೆ ಪಾಲಿಶ್ ಆಗಿ ಮಾಡಿಸಿ ಎಲ್ಲ ಅಲ್ಟಿ ಮಾಡಿಸ್ಯಾರ. ಟೈರ್ ಗಾಲಿ ನೋಡ್ರಿ ಗೈಸ್ ಆ ನಮೂನಿ ದೊಡ್ಡದ ಬಾಬಾ ಫುಲ್ ಈಸ್ ದೊಡ್ಡದು ಅನಾಹುತ ಗೈಸ್. ಇದೇನು ನೀವು ನೋಡಕತ್ತಿರಲ್ಲ ಖಾಲಿ ಜಾಗ, ಇದೆಲ್ಲ ಈಗ ಫುಲ್ ತೇರಿಂದೆಲ್ಲ ಇದಿರುತ್ತೆ. ಈಗ ನೋಡುವ ಲೆಟ್ಸ್ ಗೋ. ಈಗ ಡ್ರೋನ್ ಈಗ ಸಂದೀಪ್ ಹಾರಿಸ್ತಾನ. ನೋಡುವ ಅದನ್ನೆಲ್ಲ ಸೆಟಪ್ ಯಾವ ಥರ ಮಾಡ್ತಾನೆ. ನಾನು ಇನ್ನೂರ್ಗೂ ನೋಡಿಲ್ಲ ಅವ್ನು ಡ್ರೋನ್ ಹಾರಿಸೋದು ಫಸ್ಟ್ ಟೈಮ್. ನಾನು ನೋಡಿ ನಿಂದೆ ಡ್ರೋನ್ ಈಗ ಜಸ್ಟ್ ಫ್ಲಾಶ್ ಆಗ್ತವೆ. ಅವನು ಎದಕ್ಕೆ ಇಲ್ಲಿ ಇಡ್ಸ್ಯಾನ ಅಂತಂದ. ಈಗ ಇದ್ರ ಮ್ಯಾಗ ಡ್ರೋನ್ ಕುಂದಿರ್ಸ್ತಾನಂತ. ಡ್ರೋನ್ ಹೆಲಿಪ್ಯಾಡ್ ಇದೆ. ಹೆಲಿಪ್ಯಾಡ್ ಅಂದ್ರೆ ಗೊತ್ತಲ್ಲ ಡ್ರೋನ್ ಪ್ಯಾಡ್ ಹೆಲಿಪ್ಯಾಡ್ ಅಂತೀವಿ ಗೈಸ್. ಈಗ ಇದ್ರ ಮ್ಯಾಗ ಏನೋ ಪಾಯಿಂಟ್ ಔಟ್ ಮಾಡಿಸ್ತಾನಂತ. ಈಗ ಅದಕ್ಕೆ ಅವನು ಈಗ ಲಾಗ್ ಮಾಡಾಕತ್ತಾನೆ. ಏನ್ ಪಾಯಿಂಟ್ ಔಟ್ ಮಾಡ್ತಾನೆ ಏನಂತ ನಂಗೆ ಲಿಟರಲಿ ಗೊತ್ತಿಲ್ಲ. ಪ್ರೋ ಮ್ಯಾಕ್ಸ್ ಅವನು ನಾನಲ್ಲಿ ಇವ್ನ ಮೊಬೈಲ್ ತೋರಿಸ್ಲ ಅಂತ ಅಂದಿಲ್ಲ ಅಂತ ಹೇಳ ಈ ವಿಡಿಯೋ ತೋರಿಸ್ತೆ. ಸಿಕ್ಕ ಬಿದ್ದ ನೋಡ್ದೆ ಅದೇ ಅಂದ ಇನ್ನು ಇಂಡೈರೆಕ್ಟ್ ಆಗಿರ್ರಿ ಇಂತಾರ ನೋಡ ಬಗ್ಲಾಗ ನಿಂತ ಹಾಕ್ತಾರ ಅಂತಾರಲ್ಲ ಇದೇ ಅದು. ನೀನೇ ಅವ್ನಿಗೆ ಕೊಡ್ಲಿ, ಅವ್ನು ಎದಕ್ಕೆ ಕರ್ಕೊಂಡ್ ಬಂದಿ ಅವ್ನ? ಅದು ಹೋಗ್ಬೇಕಾದ್ರೆ ಏನೇ ಚಾರ್ಜ್ ಕೊಟ್ಟು ಕಾಸು ಅಲ್ಲಿ ಅವ್ನ ಪಾಪ ಅಲ್ಲಲ್ಲಿ ಅದೇ ಸ್ವಲ್ಪ ಮೇಲೆ ತೆಗಿ. ಅಮ್ಮ ಪ್ರೋ ಮ್ಯಾಕ್ಸ್ ಏನ್ 14+ ಆಗ್ಬಿಡ್ತು ನೋಡಿ ಎಲ್ಲದಕ್ಕೆಲ್ಲ. ರೀಟೇಕ್ ಎಷ್ಟು ಸಂದೀಪಿತ್ತು ಓ ಫುಲ್ ಐತಾ? ಇನ್ನೊಂದೇನಂದ್ರೆ ಗೈಸ್ ಹೇಳ್ತನಲ್ಲ, ಇಲ್ಲಿ ಪರ್ಮಿಷನ್ ಐತೆ ಇಲ್ಲ ನನಗಂತೂ ಲಿಟರಲಿ ಗೊತ್ತಿಲ್ಲ. ಇಲ್ಲಿ ಪರ್ಮಿಷನ್ ಗೊತ್ತಿಲ್ಲ ಅಂದ್ರೆ ಗಿಸ್ಗ ಹಾಕಿ ಏನಿದ ಈಗ ಆರ್ಸಕ್ ಬೇಡ. ಸಪ್ರೇಟ್ ತೆಗಿಬೋದಂಗ. ಆಮೇಲೆ ಇವ ಆಂಟಿನ ಎತ್ತಬೇಕು. ಏನದ ಆಂಟಿನಾ? ಏ ಒಳಗ ಹಾರಿತ್ಲೇಪ್ಪ. ಯಾರಲ್ಲಿ ಸುಮ್ಮನೆ ಇವ್ನು ಯಾರ್ಲೇವ? ಆಮೇಲೆ ಡ್ರೋನ್ ಕೂಡ ಸೇಮಿಂಗ್ ಆನ್ ಮಾಡಿ ಎಲ್ಲಿ ಆನ್ ಮಾಡೋದ? ನೀನೇ ಬಂದ್ಬಿಡು. ಎಲ್ಲ ನಾವೇನು ನಾನು ವೈಡ್ ಆಂಗಲ್ ಹಿಡಿದೇನ್ರಿ ಅಪ್ಪ. ಅದಕ್ಕೆ ಬಾಲ್ಯ ಮುಂದೆ ವೈಡ್ ಆಂಗಲ್ ತೊಗೊಂಡು ಕಾರ್ ಮೇಲೆ ಇಟ್ಬಿಟ್ಟು ಇವಾಗ ಡ್ರೋನ್ ಎಬ್ಬಿಸ್ಬಿಡೋದೆ. ಹೆಲಿಪ್ಯಾಡ್ ಇಟ್ಟಾನ ಎಬ್ಬಿಸ್ಲ. ಅದು ಹೆಂಗ್ ಗೊತ್ತೈತಿ ತೋರ್ಸ ತಡಿ. ಇದು ಫಸ್ಟ್ ಒತ್ತ ತೋರ್ಸ, ಆಮೇಲೆ ಅಲ್ಲಿ ಏರ್ಸತ್ ನಾನು ಅಲ್ಲಿ ತೆಗಿತ್ನಿ. ಒತ್ತ ತೋರ್ಸಿ ಫಸ್ಟ್. ತೋರ್ಸ್ಲ ಅದೆಲ್ಲ ಡಿಸ್ಪ್ಲೇ ಸ್ವಲ್ಪ ಬ್ರೈಟ್ನೆಸ್ ಇಡಿ. ನೀನು ಬ್ರೈಟ್ನೆಸ್ ಕಾಣೋದು. 3, 2, 1 ಬ್ರೈಟ್ನೆಸ್ ಇಡಿ ಸ್ವಲ್ಪ. ಇಲ್ಲಿ ತರ್ಲೆ, ಇಲ್ಲಿ ತೋರ್ಸು ಫಸ್ಟ್. ಮಾತಾಡ್ಬೇಕಾ? ನೋಡಿ ಇಲ್ಲಿ ತೋರ್ಸು ಕ್ಲೋಸ್ ಅಪ್. ಇವಾಗ ನೋಡ್ರಿ ಕಾಣ್ತೈತಿ. ಇದು 19 ಇಲ್ಲ 20 ಬರೋರು ಕಾಯಮಂತೆ. ಆಮೇಲೆ ಡ್ರೋನ್ ಆರ್ಸ. ಅದು ಸ್ಯಾಟಲೈಟ್. ಅದು ಸ್ಯಾಟಲೈಟ್ಲಿಂದ ಇದೆ. ರೆಕ್ಕೆ ತಿರ್ಗದ ಆಡಲ್ಲ ಏನು? ಏನ್ ರೆಕ್ಕೆ ತಿರ್ಗದ ಆಡಲ್ಲ. ನಾನು ಫಸ್ಟ್ ಸ್ಟಾರ್ಟ್ ಮಾಡಿ ಕೊಡ್ತೀನಿ. ಹೆಂಗ ಸ್ಟಾರ್ಟ್ ಮಾಡೋದು ನೋಡ್ಬೋದು. ನೋಡ್ರಿ ಬಂದ ಸ್ಯಾಟಲೈಟ್. ನೋಡ್ರಿ 27 ಆಗಿದೆ ಸ್ಯಾಟಲೈಟ್. ಇವಾಗ ಆರಾಮ್ಸೆ ಏರಿಸಬಹುದು, ತೊಂದ್ರೆ ಇಲ್ಲ. ಸ್ವಲ್ಪ ತಕ್ಕಂತೆ ಸ್ವಲ್ಪ ದೂರ ಸರಿ. ವೈಡ್ ಆಂಗಲ್ ಇಟ್ಟಿ ನಾನಿಲ್ಲಿ ಕಾಣವಲ್ದೇನಿಲ್ಲ. ಮಕ್ಕಳು ಮುಟ್ಬೋದ ಈಗ ತೋರಿಸ್ಲಿ. ಯಾರು ತೋರಿಸ್ಲಿ ಸಂದೀಪ? ತೋರಿಸ್ಬೇಡ. ಬ್ರೈಟ್ನೆಸ್ ಇಡಿ ಸ್ವಲ್ಪ ಸೀದಾ ಇಡಿ. ತಿಂಡಿ ಕೂಡ ಕಾಣ ಆಯ್ತಾ? ಚೆನ್ನಾಗಿ ಬಿಟ್ಟು ಸ್ವಲ್ಪ ಬೇರೆ ಕಡೆ ಲೊಕೇಶನ್ ತೋರಿಸು. ಹಿಂಗ ತಿರ್ಗಿಸ. ಯಾವ ನಮ್ಮನೆ ಐಟ್ ಹೋಗ್ಲಿ ಅದು ಸಂದೀಪ. ನೋಡಪ್ಪ ಇವಾಗ ಡ್ರೋನ್ ಕೈ ಕೊಡಕ್ ಹೋಗ್ತೀನಿ. ಏನೇ ಆದ್ರೂ ಕೂಡ ಎಲ್ಲ ಇವನ್ ಸಂಬಂಧ. ಇವಂದೇ ಕಾರಣ. ಏನಾದ್ರೂ ಹೊಸದ್ ಮಾಡಿಸ್ತಾನ. ಮೊದ್ಲೇ ಕಲ್ತಿದ್ದ ಇವನು, ಬಟ್ ಇವಾಗ ಡ್ರೋನ್ ಆಡ್ಸಕತ್ತ ಅಡ್ಡ ಸರಿ ಕಾಣವಲ್ದು. ಕಿರಣ್ ಫೈನಲಿ ಕಿರಣ್ ಡ್ರೋನ್ ಆಡ್ಸಕತ್ತಾನ.
ಕೆಳಗೆ ಎದಕ್ಕೆ ಬರ್ತಿ ಸ್ಟ್ರೇಟ್ ಹೋಗು ಸ್ಟ್ರೇಟ್ ಮುಂದೆ ಹೋಗು ಯಾವ ಈ ಕಡೆ ಬಾಡೆ ಅವ್ರು ವೀಡಿಯೋ ಮಾಡಕ್ಕೆ ಅಲ್ಲ ಅದೇನು ರಿಮೋಟ್ ಕಂಡ್ರೆ ಕಾರ್ ಅನ್ಕೊಂಬಿಟ್ಟು ಹೆಂಗ್ ಬೇಕಂಗೆ ಆರ್ಸಕ್ ಕುಂತಿಯಲ್ಲ ಬಿಟ್ಬಿಟ್ರೆ ಅದಕ್ಕೆ ದಾರಿ ಹುಡ್ಕೊಂಡು ನಾವೆಲ್ಲಿ ಇರ್ತೀವಿ ಅಲ್ಲೇ ಬಂದ್ಬಿಡ್ತತಿ ಇಲ್ಲಿ ತೋರ್ತಾ ಆಮೇಲೆ ಹೌದು ನೋಡಿ ಏನಿದೆ ಅದೇ ಅದು ಪಡಿ ಏನು ಮಾಡ್ತಿಲ್ಲ ಅಲ್ಲ ಇದು ಅಂದ್ರೆ ಲಾಂಗ್ ಪ್ರೆಸ್ ಹಿಡ್ದವನ ಲಾಂಗ್ ಪ್ರೆಸ್ ಹಿಡ್ದದಕ್ಕೆ ಏನಿದೆ ಇಳಿಸ್ಕೊಂಬಿಡಮ್ ಡ್ರೋನ್ನ ಸ್ಟೈಲ್ ವೇಟ್ ಆಯ್ತಾ ಐತೆ ನೋಡಿ ಎಷ್ಟು ಪವರ್ಫುಲ್ ಗೊತ್ತಾ ಗೈಸ್ ಇದೆ ಮೇನ್ ಐತಲ್ಲ ಮೇನ್ ಕ್ಯಾಮ್ರಾ ಅಂದ್ರೆ ನಮಗೆ ನಾವು ತಗೋಬಹುದು ಗೈಸ್ ಅಂದ್ರೆ ನಮಗೆ ಯೂಸ್ ಇಲ್ಲ ಅಲ್ಲ ನಾವು ಫುಡ್ ಬ್ಲಾಗರ್ಸ್ ಅಲ್ಲ ತಗಂತೀವಿ ಯಾರನ್ನ ಸ್ಪಾನ್ಸರ್ ಮಾಡ್ತಾರೆ ಅದಕ್ಕೆ ನಾವು ನೋಡೋಣ ಸ್ಪಾನ್ಸರ್ ಮಾಡಿದವರಿಗೆ ಒಂದು ಯೂಟ್ಯೂಬಲ್ಲಿ ನಾವು ಬಂದಿರೋದು ಈಗ ಇನ್ನೊಂದು ಇಲ್ಲಿ ಡ್ರೋನ್ ಶಾಟಿಗೆ ಬಂದಿವ್ರಿ ಯಾವ್ದಂದ್ರೆ ಮಿನಿ ಕೇದಾರ್ನಾಥ್ ಗೈಸ್ ಆಲ್ಮೋಸ್ಟ್ ಅಲ್ಲಿದೆ ಫ್ರಂಟ್ ವ್ಯೂ ಕಾಣಕತ್ತೈತಿಲ್ಲ ಅಷ್ಟು ಚಲೋ ಸೈಡ್ ವ್ಯೂ ಅಂತೂ ಚಲೋ ಕಾಣತ್ತೆ ನಿಮಗೆ ಆರಾಮು ಇದು ಕೊಪ್ಪಳದಾಗ ಮಿನಿ ಕೇದಾರ್ನಾಥ್ ಅಂತಾನೆ ನಾರ್ಮಲ್ ಪ್ರೈವೇಟ್ ಜಾಗದಾಗ ಆಗೈತಿ ಇಂದ ಚಲೋ ಕೆರೆ ಐತಿ ಇಲ್ಲಿ ಆಂಜನೇಯ ದೊಡ್ಡದು ಸ್ಟ್ಯಾಚು ಕಟ್ಯಾರ ಮುಂದೆ ಬಸವಣ್ಣನು ಸೈ ಕಟ್ಯಾರ ಇಲ್ಲಿಂದ ಪೂರಾ ಕೇದಾರ್ನಾಥ್ ಅಂದ್ರೆ ಇದು ಭಾಳ ಮಿನಿ ಕೇದಾರ್ನಾಥ್ ಅಂತಾನೆ ಭಾಳ ಫೇಮಸ್ ಇತ್ತು ಕೊಪ್ಪಳಕ್ಕೆ ಬಂದ್ರು ಇಲ್ಲಿ ವಿಸಿಟ್ ಮಾಡೋದು ಮಾತ್ರ ಮರೆಯೋಕೆ ಹೋಗ್ಬಿಡ್ರಿ ಯಾಕಂದ್ರೆ ಇಲ್ಲಿ ನೀವು ಗೂಗಲ್ ಮ್ಯಾಪ್ ಹಾಕಿದ್ದು ಸೀದಾ ಕರ್ಕೊಂಬರುತ್ತೆ ಸ್ವಲ್ಪ ಇದು ಹಿಂಗೆ ಒಣಗಂತಂತಲ್ಲ ಹಿಂಗೆ ಹೊಲ್ದಾಗ ಐತಿ ಇದು ಪೂರಾ ಇರೋದು ಮಿನಿ ಕೇದಾರ್ನಾಥ್ ಈ ಥರ ಐತಿ ಗೈಸ್ ಇದು ಈಗ ಗುಡಿ ಬಂದಾಗೈತಿ ಈಗ ನಾವು ಡ್ರೋನ್ ಶಾಟ್ ಆಡಿಸ್ಬೇಕು ಲೆಟ್ಸ್ ಗೋ ಗೈಸ್ ಲೆಟ್ಸ್ ಗೋ ಈಗ ಫೈನಲಿ ಎಲ್ಲ ಆಯಿತು ಈಗ ಸೀದಾ ಆಂಟಿ ಮನೆಗೆ ಹೋಗ್ಬೇಕು ಅಂದರೆ ಬೇಬಿ ಆಂಟಿ ಮನೆಗೆ ಹೋಗ್ಬೇಕು ಬಿಕಾಸ್ ಆಫ್ ಅವ್ರ ಮೊನ್ನೆ ದೇವಸ್ಥಾನಕ್ಕೆ ಹೋಗಿದ್ರು ಅಂದರೆ ಬೇರೆ ಯಾವುದೋ ನೆನಪಾಗೋಲ್ದು ಅದಕ್ಕೆ ಅಲ್ಲಿಗೆ ಈಗ ಹೋಗಿ ಪ್ರಸಾದ ಕೊಡಕತ್ತಾರ ಪ್ರಸಾದ ತೊಗೊಂಡು ಸೀದಾ ಹೋಗೋಣ ನಮ್ದಿನ ಎಡಿಟ್ ಆಗಿಲ್ಲ ಲೆಟ್ಸ್ ಗೋ ಹೋಗ್ಬರ್ತಿ ನಿಧಿ ನಿಧಿ ಆಯ್ದಾನ ಹೋಗ್ಬರ್ತಿ ನಿಧಿ ಹೋಗ ಅಂತ ಈಗ ಫೈನಲಿ ನಾವು ಈಗ ಪಾನಿಪುರಿ ತಿನ್ನಕ್ ಬಂದ್ವಿ ಈಗ ಹೊಂಟಿವಿ ನಾವು ಇನ್ನೊಂದು ನಮ್ಮ ಸಲುವಾಗಿ ಎಲ್ಲ ಬಂದಿದ್ದು ವಾಮಿಟ್ ಹಾಕತ್ಲೆ ಪಾನಿ ಕೊಡಿಸ್ಲೆ ಅನ್ಕಂತ ವಾಮಿಟ್ ಏನೋ ಜಾಸ್ತಿ ಆಗೈತಿ ತಿಂದ್ರೆ ಅದಕ್ಕೆ ಈಗ ನಿಧಿ ಅವ್ರ ಹುಡುಗಿ ಕೂಡ ಚಾಟಿಂಗ್ ಮಾಡ್ಕೊಂತ ಈಗ ನಾನು ಈಗ ಆಂಟಿಯವ್ರ ಮನೆಗೆ ಹೋಗ್ಬೋದು ಅಂದ್ರೆ ನಮ್ಮ ಪ್ರಸಾದ ಎಲ್ಲ ಅಲ್ಲಿ ಒಳಗೈತೆ ಇದು ತಿನ್ನೋದೈತಿ ಹೋಗೋದೈತಿ ಯಾ ಆಂಟಿ ಮನೆಗೆ ಮತ್ತೆ ಗೈಸ್ ಬಂದ್ಕೊಂಡು ಸ್ವಲ್ಪ ಹೊರಗಡೆ ಇವತ್ತು ಎಲ್ಲಿ ಹೋಗಕ್ಕಾಗಿಲ್ಲ ಇವತ್ತು ಬಂದ್ಕೊಳ್ಳೋಣ ನಂದು ಎಡಿಟರ್ ಸ್ವಲ್ಪ ಭಾಳ ಲೇಟ್ ಆದ ಗೈಸ್ ಇವತ್ತು ಯಾಕಂದ್ರೆ ಕೊಪ್ಪಳಕ್ಕೆ ಹೋಗಿದ್ನಲ್ಲ ಅದಕ್ಕೊಂದು ಇತ್ತು ಯಾಕಂದರೆ ಇವತ್ತು ಅಂದ್ರೆ ನಿನ್ನೆ ವಿಡಿಯೋ ಭಾಳ ಇತ್ತು ಈಗ ಅವಾಗೆ ನಿಯರ್ ಬೈ ಟೈಮ್ ಗೈಸ್ 12:30 ಆಗ್ತದೆ ಗೈಸ್ ಅದು ನಿಜ ದಿನ ಈಟತ್ತಕ್ಕೆ ಆಗುತ್ತೆ ಮಕ್ಕೊಳಕ್ಕೆ ಫಸ್ಟ್ ಟೈಮ್ ಯಾರು ನನ್ನ ಚಾನಲ್ ವಿಸಿಟ್ ಕೊಟ್ಟಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ಕೊಂತ ಕಂಟೆಂಟ್ ಏನೋ ಚಲೋ ಬರ್ತಾವೆ ಮುಂದಂತ ಐ ಅಪ್ರಿಷಿಯೇಟೆಡ್ ಅಂದರೆ ಟ್ರೈ ಮಾಡುವ ಅಂತ ಹೇಳಿ ಟೇಕ್ ಕೇರ್ ಗುಡ್ ನೈಟ್ ಸ್ವೀಟ್ ಡ್ರೀಮ್ ಆ್ಯಂಡ್ ಲವ್ ಯು ಗೈಸ್ ಲವ್ ಯು